ಇದೇನು ಬೆಂಗಳೂರು ವಲಸಿಗರ ಅಡ್ಡಾನೋ? ಅಕ್ರಮವಾಗಿ ಮ್ಯೂಸಿಕ್ ಕನ್ಸರ್ಟ್ ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ವರ್ತೂರಿನ ಸರ್ಜಾಪುರ ಬಳಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಕಾಲೇಜಿನ ಗ್ರೌಂಡ್ ನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರಶ್ನೆ ಮಾಡಿದಂತ ಪೊಲೀಸರ ಜೊತೆಗೇನೆ ವಾಗ್ವಾದವನ್ನ ನಡೆಸಿದ್ದಾರೆ. 3:30ಕ್ಕೆ ಕಾರ್ಯಕ್ರಮ ನಿಲ್ಲಿಸಿದ್ದಕ್ಕೆ ಅಲ್ಲಿದ್ದಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಕ್ರೋಶಗೊಂಡು ದಾಂಧಲೆಯನ್ನ ಎಬ್ಬಿಸಿ ಬಿಟ್ಟಿದ್ದಾರೆ ಪುಂಡರು. ಸ್ಟೇಜ್ ಅನ್ನೇ ಧ್ವಂಸಗೊಳಿಸಿದ್ದಾರೆ. ನೆರೆದಿದ್ದ ಜನ ಕಿತ್ತಾಟದಿಂದ ರಣಾಂಗಣ ಆಗೋಗಿದೆ ಮೈದಾನ. ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾರೆ ಕಿಡಿಗೇಡಿಗಳು. ಕೊನೆಗೆ ಲಾಠಿ ಚಾರ್ಜ್ ಮಾಡಿ ಅಲ್ಲಿದ್ದಂತ ಪುಂಡರನ್ನ ಚದುರಿಸಿದ್ದಾರೆ ಪೊಲೀಸರು. ಇದರಲ್ಲಿ ಅಕ್ರಮ ಬಾಂಗ್ಲಾ ಪ್ರಜೆಗಳು ಇದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. 5ರಿಂದ 6 ಸಾವಿರ ಜನ ಸೇರುವ ಸಾಮರ್ಥ್ಯ ಇರುವಂತ ಮೈದಾನ ಅದು. ಬರೋಬ್ಬರಿ 40,000ಕ್ಕೂ ಹೆಚ್ಚು ಜನ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಇದರ ಬಗ್ಗೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇರಲಿಲ್ವಾ? ಹಾಗಾದ್ರೆ ಪೊಲೀಸರ ವಿರುದ್ಧ ಸ್ಥಳೀಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಬೆಂಗಳೂರ ಅಥವಾ ವಲಸಿಗರ ಅಡ್ಡಾನ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಮೊದಲೇ ಕರ್ನಾಟಕ ಅಂದ್ರೆ ಬೆಂಗಳೂರಿನಲ್ಲಿ ತಮಿಳರು, ತೆಲುಗು ಜನ ಇವರ ಕಾಟವೇ ಹೆಚ್ಚಾಗ್ಬಿಟ್ಟಿದೆ. ಇದೆಲ್ಲದರ ನಡುವೆ ಅಕ್ರಮ ಬಾಂಗ್ಲಾ ವಲಸಿಗರು ಬಂದ್ಬಿಟ್ಟಿದ್ದಾರೆ ಬೆಂಗಳೂರಿಗೆ. ಅಕ್ರಮವಾಗಿ ಮ್ಯೂಸಿಕ್ ಕನ್ಸರ್ಟ್ ಆಯೋಜನೆ ಮಾಡಿದ್ದಲ್ಲದೆ ಪರ್ಮಿಷನ್ ತೆಗೆದುಕೊಂಡಿಲ್ಲ ಇವರು. ಇದರ ನಡುವೆ ಪ್ರಶ್ನೆ ಮಾಡುವುದಕ್ಕೆ ಹೋಗಿದ್ದಂತ ಪೊಲೀಸರಿಗೇನೆ ಆವಾಜ್ ಹಾಕಿದ್ದಾರೆ. ಪೊಲೀಸರ ಜೊತೆಗೇನೆ ವಾಗ್ವಾದಕ್ಕಿಳಿದಿದ್ದಾರೆ. 3:30ಕ್ಕೆ ಮಧ್ಯಾಹ್ನ ಕಾರ್ಯಕ್ರಮವನ್ನ ನಿಲ್ಲಿಸಿ ಅಂದಿದ್ದಕ್ಕೆ ದಾಂಧಲೆಯನ್ನೇ ಎಬ್ಬಿಸಿಬಿಟ್ಟಿದ್ದಾರೆ ಪುಂಡರು. ಅಲ್ಲಿದ್ದಂತ ಸ್ಟೇಜ್ ಅನ್ನ ಧ್ವಂಸಗೊಳಿಸಿದ್ದಾರೆ. ಎತ್ತಾಟದಿಂದ ಅಲ್ಲಿನ ಮೈದಾನ ಹೆಂಗಾಗೋಗ್ಬಿಟ್ಟಿತ್ತು ಅಂದ್ರೆ ರಣಾಂಗಣ, ಅಕ್ಷರಶಃ ರಣಾಂಗಣ ಆಗೋಗ್ಬಿಟ್ಟಿತ್ತು. ಪೊಲೀಸರ ಮೇಲೆನೆ ಹಲ್ಲೆಗೆ ಮುಂದಾಗ್ಬಿಟ್ಟಿದ್ರು ಈ ಕಿಡಿಗೇಡಿಗಳು. ಕೊನೆಗೆ ಲಾಠಿ ಚಾರ್ಜ್ ಮಾಡಿ ಅಲ್ಲಿದ್ದಂತ ಜನರನ್ನ ಪೊಲೀಸರು ಚದುರಿಸ್ತಾರೆ. ಇದರಲ್ಲಿ ಅಕ್ರಮ ಬಾಂಗ್ಲಾ ಪ್ರಜೆಗಳು ಇದ್ದ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಬಾಂಗ್ಲಾ ಪ್ರಜೆಗಳು ಇವರು ಇಂಡಿಯಾಗೆ ಬಂದಿದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಇವರು ಪರ್ಮಿಷನ್ ತೆಗೆದುಕೊಳ್ಳದೇನೆ ಮ್ಯೂಸಿಕ್ ಕನ್ಸರ್ಟ್ ಆಯೋಜನೆ ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಕ್ರಮ ಬಾಂಗ್ಲಾ ಪ್ರಜೆಗಳು ಬೆಂಗಳೂರಿನಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅನುಮತಿ ಪಡೆಯದೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ ಅಂತ ಅಂದ್ರೆ ಇವರಿಗೆ ಎಷ್ಟು ಧೈರ್ಯ? ಯಾರಿದ್ದಾರೆ ಇವರ ಬೆನ್ನ ಹಿಂದೆ? ಹಾಗಾದ್ರೆ ಇವರ ಸಪೋರ್ಟ್ ಯಾರಿದ್ದಾರೆ? 5ರಿಂದ 6 ಸಾವಿರ ಜನ ಸೇರುವಂತ ಸಾಮರ್ಥ್ಯ ಇರುವಂತ ಮೈದಾನದಲ್ಲಿ ಬರೋಬ್ಬರಿ 40,000ಕ್ಕೂ ಹೆಚ್ಚು ಜನ ಜಮಾವಣೆಗೊಂಡಿದ್ದಾರೆ. ಇದರ ಬಗ್ಗೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇರಲಿಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಪೊಲೀಸರ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇಡಮ್ ಏ Hey,